ಈಗ ನಾವು ಬಂದರೆ ಗೊತ್ತಾಗುತ್ತೆ ತಾನೆ. ನಿಂಗೆ ಗೊತ್ತಾಗುತ್ತೆ. ಅವ್ರು ಹೇಳ್ತಾ ಇರ್ತಾನೆ ಕಂಡಕ್ಟರ್ ಇವನ್ನೆಲ್ಲ ಕರ್ಕೊಂಡು ಪ್ರಿನ್ಸಸ್ ಥರ ಕರ್ಕೊಂಡು ಹೋಗ್ಬೇಕು ನಾನೇನು ಟಾರ್ಚರ್ ಮಾಡಬಾರ್ದು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಫ್ಟರ್ ವೆರಿ ಲಾಂಗ್ ಟೈಮ್. ನಾನು ಇವಾಗ ಸಕಲೇಶ್ಪುರ ಅಲ್ಲಿದ್ದೀನಿ. ಇವತ್ತು ಬೆಳಿಗ್ಗೆ ವಿ ರೀಚ್ ಹಿಯರ್ ಅರೌಂಡ್ 11. ನಾವಿವಾಗ ನಮ್ಮ ಸ್ಟೇಯಲ್ಲಿದ್ದೀವಿ ಆ್ಯಂಡ್ ಇವಾಗ ಊಟ ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಸ್ಟೇ ಸೋ ಗುಡ್, ಸೋ ಗುಡ್, ಲುಕ್ಸ್ ಸೋ ಪೀಸ್ಫುಲ್. ಇಲ್ಲೇನೇನೋ ಗೇಮ್ಸ್ ಇದೆ, ತುಂಬ ಹಶ್ವಾಗ್ತಾ ಇದೆ. ಊಟ ಕೊಟ್ಟಿಲ್ಲ ನಮಗಿನ್ನು, ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಫೂಸ್ಬಾಲ್ ಇದೆ, ಚೆಸ್ ಇದೆ, ಕೇರಮ್ ಇದೆ, ಸೋ ಮೆನಿ ಗೇಮ್ಸ್ ಅದೇ ಆಡಬೇಕು. ಬಟ್ ಫಸ್ಟು ಎನರ್ಜಿ ಬೇಕು. ಸೊ ಊಟಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಊಟ ಮಾಡಿದ ಮೇಲೇ ಏನಾದರೂ ನೆಕ್ಸ್ಟ್. ಇಲ್ಲಿಂದನೂ ವ್ಯೂ ಚೆನ್ನಾಗಿದೆ, ಸೊ ಪ್ರೀತಿ. ಆ ಕಡೆ ತೋರಿಸ್ತೀನಿ. ಡೈನಿಂಗ್ ಏರಿಯಾ ಊಟ ಸೆಟಪ್ ಮಾಡ್ತಾ ಇದ್ದಾರೆ ಅಲ್ಲಿ. ಸುತ್ತಮುತ್ತ ಚೆನ್ನಾಗಿದೆ ನೋಡೋದಕ್ಕೆ. ಏನೇನೋ these are my two friends. So this is what we have for lunch: soup, dessert, ಚಪಾತಿ, ಕರ್ರಿ ಮತ್ತು ಸ್ಯಾಲೆಡ್ ಇದೆ. ತುಂಬ ಆಗ್ತಾ ಇದೆ. ಫಸ್ಟ್ ತಿಂತೀನಿ. ಊಟ ಮಾಡಿ, ಡ್ರೆಸ್ ಚೇಂಜ್ ಮಾಡಿ, ಒಂದು ಪವರ್ ನ್ಯಾಪ್ ಮಾಡಿ. ನನ್ನ ಕಲರಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡು. ಈಗ ಪೂಲಿಗೆ ಬಂದಿದ್ದೀವಿ, ಆದರೆ ನಾನು ಪೂಲಲ್ಲಿ ಇಳಿತಾ ಇಲ್ಲ ಬಿಕಾಸ್ ನೀರು ತುಂಬ ತಣ್ಣಗಿದೆ. ನನ್ನ ಫ್ರೆಂಡ್ಸೇ ನಡುಗ್ತಾ ಇದ್ದಾರೆ ಮತ್ತು ತುಂಬ ಆಳ ಇದೆ. ಅದಕ್ಕೆ ನಾನು ನಾಟ್ ಗೋಯಿಂಗ್, ಅದರೊಳಗೆ ಹೋಗ್ತಾ ಇಲ್ಲ. ನನಗೆ ನೀರಂದರೆ ಸ್ವಲ್ಪ ಭಯ ಇದೆ, ಅದಕ್ಕೋಸ್ಕರ. My friends are swimming. I'm walking. She's floating and she's walking. Just sitting, watching. ಇದಾದಮೇಲೆ ಒಳಗಡೆ ರೂಮಲ್ಲಿ ವಿ ಹ್ಯಾವ್ ಜಕೂಸಿ. ಅಲ್ಲಿ ಹೋಗ್ಬಿಟ್ಟು ನಂದು ಪಾರ್ಟ್ ಆಫ್ ಪ್ಲೇಯಿಂಗ್ ಇನ್ ವಾಟರ್ ಮಾಡ್ಕೊಳ್ತೀನಿ. ಆ್ಯಸ್ ಆಫ್ ನೌ ಐಲ್ ಜಸ್ಟ್ ಸಿಟ್ ಹಿಯರ್. ಕಾಲು ಹಾಕ್ಬಿಟ್ಟು ಪೂಲ್ ಒಳಗಡೆ ಕುತ್ಕೊಳ್ತೀನಿ ಅಷ್ಟೇ. ಸಿನ್ಸ್ ವಿವ್ ಕಮ್ ಡ್ಯೂರಿಂಗ್ ವೀಕ್ ಡೇ, ಸ್ವಲ್ಪ ಕಮ್ಮಿ ಕ್ರೌಡ್ ಇದೆ. ಜಾಸ್ತಿ ಜನ ಇಲ್ಲ, ಸ್ವಲ್ಪ ಜನನೇ ಇದ್ದಾರೆ. ಸೊ ಇಟ್ಸ್ ಲೈಕ್ ಮೋರ್ ಪೀಸ್ಫುಲ್. ನನ್ನ ಹೇರ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಟ್ಸ್ ಬಿನ್ ಮೋರ್ ದೆನ್ ಅ ಮಂತ್. ಹಂಗೂ ನನ್ನ ಹೇರ್ ಕಲರ್ ಈಸ್ ಲುಕಿಂಗ್ ಸೋ ಗುಡ್. ದಿಸ್ ಈಸ್ ದ ವ್ಯೂ ಫ್ರಮ್ ಮೈ ಬಾಲ್ಕನಿ. ಆಮೇಲೆ ಪ್ರಾಪರ್ ಟೋರ್ ಕೊಡ್ತೀನಿ. ಸೊ ನಾವು ದಿಸ್ ಈಸ್ ಮೈ ಬಾಲ್ಕನಿ. ಬರ್ಡ್ ಸೌಂಡ್ ಇದೆಲ್ಲ ಜೋರಾಗಿ ಕೇಳಿಸ್ತಾ ಇದೆ. ಜಕೂಸಿಲಿ ಒಂದು 40 ಮಿನಿಟ್ಸ್ ಇದ್ದು ಒಂದೊಳ್ಳೆ ಶವರ್ ಮಾಡಿ ಈಗ ಬಜ್ಜಿ ತಿಂತ ಬಾಲ್ಕನಿಲಿ ಕೂತಿದ್ದೀನಿ. ಲೈಫ್ ಈಸ್ ಸೋ ಪೀಸ್ಫುಲ್ ಹಿಯರ್. ಲೈಕ್ ಎಷ್ಟು ಪೀಸ್ಫುಲ್ ಆಗಿದೆ ಲೈಫ್ ಇಲ್ಲಿ ಅಂತಂದರೆ, ಐ ಮೀನ್ ವಾಟ್ ಎಲ್ಸ್ ಡು ವಿ ವುಡ್ ನೀಡ್? So peaceful. Let's straighten my hair using this tool. ಈ ಸೈಡ್ ಆಗಿದೆ, ಈ ಸೈಡ್ ಮಾಡಬೇಕು. So it's done. So pretty too. Some L'Oreal serum.
ಟೋನರ್ಸು ಕಣ್ಣಾಗಬೇಡಿ. ಡೇ 2 ಇನ್ ಸಕಲೇಶ್ಪುರ. ನಾವಿವತ್ತು ಬೆಳಗ್ಗೆ ಸಫಾರಿಗೆ ಬಂದಿದ್ದೀವಿ. ದಿಸ್ ಇಸ್ ಒನ್ ಪ್ಲೇಸ್ ದಟ್ ವಿ ಕೇಮ್. ಆ್ಯಕ್ಚುಲಿ ಏನಿಲ್ಲ ಇಲ್ಲಿ ಇರಬೇಕು ಅಂದರೆ, ಅಷ್ಟು ವಾವ್ ಅನ್ನೋ ಥರ ಪ್ಲೇಸ್ ಏನಲ್ಲ. ಇಟ್ಸ್ ಜಸ್ಟ್ ಅ ವ್ಯೂ ಪಾಯಿಂಟ್, ಸ್ಮಾಲ್ ವ್ಯೂ ಪಾಯಿಂಟ್ ಐ ಗೆಸ್. ಸೊ ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಹೋಗಬೇಕು. ನಾನು ಬೇರೆ ಬೂಟ್ಸ್ ಹಾಕ್ಕೊಂಡು ಬಂದಿದ್ದೀನಿ. ಅಯ್ಯೋ ಹೆಂಗೆ ತೋರಿಸೋದು? ಬೂಟ್ಸ್ ಹಾಕ್ಕೊಂಡು ಬಂದಿದ್ದೀನಿ. ಲಿಟ್ರಲಿ ಹೆಂಗೆ ನಡೀತಾ ಇದ್ದೀನಿ ಅಂತ ನಂಗೆ ಮಾತ್ರ ಗೊತ್ತು, ಅಷ್ಟು ಕಷ್ಟ ಆಗ್ತಾಯಿದೆ. ಬಟ್ ಯಾ ಒಂದು 3 ಪ್ಲೇಸಸ್ ತೋರಿಸಿದ್ರು. 3 ಪ್ಲೇಸಸ್ ನೋಡಿ, ಒಂದು ವಾಟರ್ ಫಾಲ್ಸ್, ಒಂದು 2 ವ್ಯೂ ಪಾಯಿಂಟ್, ಇಷ್ಟು ನೋಡಿ ವಾಪಸ್ಸು ಸ್ಟೇಗೆ ಬಂದು ತಿಂಡಿ ತಿಂದು ಈಗ ಹೋಗಿ ಪ್ಯಾಕ್ ಮಾಡಿ ವಿ ಶುಡ್ ಲೀವ್ ಫ್ರಮ್ ದ ಸ್ಟೇ, ನಾಟ್ ಫ್ರಮ್ ಸಕಲೇಶ್ಪುರ. ಇವಾಗಲೇ ನಾವು ಹೊರಡ್ತಾ ಇಲ್ಲ, ನಾವು ಸಂಜೆ ಹೊರಡ್ತಾ ಇದ್ದೀವಿ. ಅಲ್ಲಿವರೆಗೂ ಇನ್ನೊಂದು 2-3 ಪ್ಲೇಸಸ್ನ ಕವರ್ ಮಾಡಿ ವಿಲ್ ಗೋ. ದಿಸ್ ಈಸ್ ಆರ್ ಸ್ಟೇ. Those are my friends. So ತಿಂಡಿ ಚೆನ್ನಾಗಿತ್ತು, ಎವ್ರಿಥಿಂಗ್ ವಾಸ್ ಓಕೆ. ಮೊನ್ನೆಯಿಂದ ಫುಡ್ ದೇರ್ ಇಸ್ ನೋ ಇಶ್ಯೂ, ಸ್ಟೇ ನೋ ಇಶ್ಯೂಸ್, ಎವ್ರಿಥಿಂಗ್ ಈಸ್ ಓಕೆ. ಸೊ ಫೈನಲಿ ರೂಮ್ ಟೂರ್ ಮಾಡ್ತಾಯಿದ್ದೀನಿ. ಅದು ಹೊರಡಬೇಕಾದ್ರೆ ಸ್ವಲ್ಪ ಮೆಸ್ಸಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ದಿಸ್ ಈಸ್ ಆರ್ ಬಾಲ್ಕನಿ. ಇಲ್ಲಿಂದ ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಆಮೇಲೆ ಮತ್ತು ದಿಸ್ ಇಸ್ ಆರ್ ಮೆಸ್ಸಿ ಬೆಡ್. ಇಲ್ಲೊಂದು ಬೆಡ್ಡು ತುಂಬ ಸ್ಪೇಷಿಯಸ್ ಆಗಿದೆ. ದೆನ್ ದಿಸ್ ಇಸ್ ಆರ್ ಡ್ರೆಸ್ಸಿಂಗ್ ಏರಿಯಾ, ಪ್ರಿಟಿ ಎಸ್ಥೆಟಿಕ್ ಆಗಿದೆ. ಆ್ಯಂಡ್ ಫೈನಲಿ ವಾಶ್ರೂಮ್. ಓ ಮೈ ಗಾಡ್, ನನಗೆ ರೂಮ್ ಸ್ಟೇ ಎಲ್ಲದಕ್ಕಿಂತ ಈ ವಾಶ್ರೂಮ್ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ, ಬಿಕಾಸ್ ವಿ ಹ್ಯಾವ್ ಜಕೂಝಿ ಅಷ್ಟೇ. There's no way we... ಟ್ರೆಕ್ಕಿಂಗ್ ಆ್ಯಂಡ್ ಎತ್ತಿನ ಭುಜ. ಇಷ್ಟು ದೊಡ್ಡ ಮೌಂಟೇನ್ ಹತ್ತಿ ಬಂದಿದೆ. ದಿಸ್ ಈಸ್ ದ ವ್ಯೂ. ಅದು ಎತ್ತಿನ ಭುಜ, ಅದು ಕಾಣ್ತಾ ಇದೆಯಲ್ಲ, ಅದು ಎತ್ತಿನ ಭುಜ. ಬಟ್ ಡ್ಯೂ ಟು ಮಾನ್ಸೂನಲ್ಲಿ ಟ್ರೆಕ್ಕಿಂಗ್ ಸ್ಟಾಪ್ ಮಾಡಿದ್ದಾರೆ, ಅದಕ್ಕೆ ಚಿಕ್ಕ ಮೌಂಟೇನ್ನ ಹತ್ತಿಸ್ತಾ ಇದ್ದಾರೆ. ನನ್ನ ಫ್ರೆಂಡ್ ಅಲ್ಲಿ ಹೋಗ್ತಾ ಇದ್ದಾರೆ. ಇಷ್ಟು ಕಷ್ಟಪಟ್ಟು ಹತ್ತಿ ಬಂದಿದ್ದು ಸಾರ್ಥಕ. ಅಷ್ಟೇನು ಹತ್ತಿಲ್ಲ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿದೆ ವ್ಯೂ. ಅಲ್ಲಿ ನೋಡಿ, ಸೋ ಗುಡ್. ನೋ ಆಟೋ ಇದೆಯಲ್ಲ, ಅಲ್ಲಿಂದ ಮೇಲೆ ಬಂದಿದ್ದೀವಿ. ಸೊ ಕೆಂಪಸ್ ಡ್ಯೂ ಟು ಬಜೆಟ್ ಕನ್ಸ್ಟ್ರೆಂಟ್ಸ್ ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ. ಜಕೂಸಿಗೆ ವೇಸ್ಟ್ ಮಾಡಿದ್ವಿ ದುಡ್ಡೆಲ್ಲ, ಅದಕ್ಕೆ ವೇಸ್ಟ್ ಆಗಿಲ್ಲ. ಆದರೆ ಅದು ಜಕೂಸಿ ಇಟ್ ವಾಸ್ ಅ ಪ್ಲೆಷರ್ ಕೈಂಡ್ ಆಫ್ ಅ ಥಿಂಗ್. ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಅಷ್ಟೇ.